ಊಟ ಮಾಡುವ. ನೋಡಿ, ಮಟನ್ ಕರಿ ಒಳ್ಳೆ ಬಾಯ್ಲ್ ಆಗಿದೆ. ನಮಸ್ತೆ ಎಲ್ಲರಿಗೂ. ನಾನಿವತ್ತು ಮಟನ್ ಕರಿ ಮಾಡ್ತಾ ಇದ್ದೇನೆ. ನೋಡಿ, ಮಟನ್ ಕರಿ ಹೇಗೆ ಮಾಡೋದಂತ ನಿಮಗೆ ತೋರಿಸ್ತಾ ಇದ್ದೇನೆ. ಇಲ್ಲಿ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡಿದ್ದೇನೆ. ಆಮೇಲೆ ಇದು ಮಟನ್ ಬಾಯ್ಲ್ ಮಾಡಲಿಕ್ಕೆ ನೋಡಿ, ಇದು ಲೀವ್ಸ್ ಹಾಕ್ಕೊಳ್ತಿದ್ದೇನೆ. 1 ಕೆತ್ತೆ ಮತ್ತು ಅನಿಯನು, 1 ಅನಿಯನು ಮತ್ತು ಟೊಮೆಟೊ. ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದು ಕುಕ್ಕರ್ ನಾನು ಬಿಸಿ ಆದಮೇಲೆ ಆಯಿಲ್ ಹಾಕಿದ್ದೇನೆ. ನೋಡಿ, ಸಾಕು, ಇಷ್ಟೇ ಸಾಕು. ಫ್ರೈ ಆದರೆ ಸ್ವಲ್ಪ ಜಾಸ್ತಿ ಆಗೋದು ಬೇಡ. ಮತ್ತು ನೋಡಿ, 1 kg ಮಟನ್ ತಗೊಂಡಿದ್ದೇನೆ. ಇದೆಲ್ಲ ವಾಶ್ ಮಾಡಿ, ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಕ್ತೇನೆ. ಒಂದು kg ಮಟನ್. ಇದಕ್ಕೆ ಸಾಲ್ಟ್ ಹಾಕೊಳ್ಳುವ. ಒಂದು ಟೀ ಸ್ಪೂನ್ ಸಾಲ್ಟು, ಅರ್ಧ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, ಅರ್ಧ ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟು, ಒಳ್ಳೆ ಮಿಕ್ಸ್ ಮಾಡಿಕೊಳ್ಬೇಕು. ಒಂದು ಟೀ ಸ್ಪೂನ್ ಹಳದಿ, ನೀರು ಹಾಕ್ತಾ ಇದ್ದೇನೆ. 2 ಕಪ್ ನೀರು ಹಾಕ್ತಾ ಇದ್ದೇನೆ. ಇದಂದರೆ ನಾವು ಗ್ರೇವಿ ಮಾಡೋದು, ಕೊಕೊನಟ್ ಗ್ರೇವಿ. ಆಮೇಲೆ ಮಸಾಲ ಮಾಡಲಿಕ್ಕೆ ಏನೆಲ್ಲ ಬೇಕಂತ ತೋರಿಸ್ತೇನೆ ನಿಮಗೆ ಇವಾಗ. ನೋಡಿ, ಇದು ಬಾಯ್ಲ್ ಆಗಲಿಕ್ಕೆ ಇಡುವ. ಇದೊಂದು 6 ವಿಸಿಲ್ ತಗೊಳ್ಳುವ. 6 ವಿಸಿಲ್ ಬರುವ ತನಕ ಬಾಯ್ಲ್ ಆಗಲಿ. ಮತ್ತು ನಿಮಗೆ ತೋರಿಸ್ತೇನೆ ಮಸಾಲ ಮಾಡಲಿಕ್ಕೆ ಏನೆಲ್ಲ ಬೇಕಂತ ತೋರಿಸ್ತೇನೆ ಇವಾಗ. ನೋಡಿ, ಇವಾಗ ಮಸಾಲೆ ನಾವು ಫ್ರೈ ಮಾಡ್ಕೊಳ್ಳುವ. ನೋಡಿ, ಒಂದು ತವ ಇಟ್ಟಿದ್ದೇನೆ ನಾನು ಫ್ರೈ ಮಾಡಲಿಕ್ಕೆ. ಸ್ವಲ್ಪ ಆಯಿಲ್ ಹಾಕ್ಕೊಳ್ಳುವ. 1 ಟೇಬಲ್ ಸ್ಪೂನ್ ಆಯಿಲು,
ಮತ್ತು ನೋಡಿ ಒಂದು ಅನಿಯನ್ ಇದೆ, ಒಂದು ಗಾರ್ಲಿಕ್ಕು, 1 ಇಂಚ್ ಆಗುವಷ್ಟು ಜಿಂಜರ್, ಇದು ಫ್ರೈ ಮಾಡ್ಕೊಳ್ವಾ. ಮತ್ತು ಕೊತ್ತಂಬರಿ ಸೊಪ್ಪು, ಇದು ಲಾಸ್ಟ್ ಹಾಕೊಳ್ಳಿಕ್ಕೆ. 1 ಕಪ್ಪು ತೆಂಗಿನಕಾಯಿ ತುರಿ, ಮತ್ತು ನೋಡಿ ಬಡಿಸೊಪ್ಪು 1 ಟೇಬಲ್ ಸ್ಪೂನು, 4 ಏಲಕ್ಕಿ, ಕೆತ್ತೆ, 5 ಲವಂಗ, ಮತ್ತು ಇದು ಸ್ಟಾರ್, 1 ಸ್ಟಾರ್. ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ. ಫ್ರೈ ಆದ ನಂತರ ಇದು ಗ್ರೈಂಡ್ ಮಾಡಲಿಕ್ಕಿದೆ. ನಾವಿಲ್ಲಿ ಹೆಚ್ಚಾಗಿ ಗ್ರೈಂಡ್ ಮಾಡಿ ಎಲ್ಲ ಪದಾರ್ಥಗಳನ್ನು ಮಾಡೋದು, ಸಾರನ್ನು. ನೋಡಿ ಇದಾಯಿತು. ನೋಡಿ ಈಗೆಲ್ಲ ಹಾಕೊಳ್ತಾ ಇದ್ದೇನೆ. ಸ್ವಲ್ಪ ಫ್ರೈ ಆಗಲಿ. ಜಾಸ್ತಿ ಫ್ರೈ ಮಾಡಬೇಕಂತಿಲ್ಲ, ಸ್ವಲ್ಪ ಫ್ರೈ ಆದರೆ ಸಾಕು. ಸ್ವಲ್ಪ ಸ್ಮೆಲ್ಲೆಲ್ಲ ಹೋದ್ರೆ ಆಯಿತು. ಹಸಿ ಸ್ಮೆಲ್ ಇದೆಲ್ಲ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿದ್ದು ಅದರದ್ದು ಸ್ಮೆಲ್ ಹೋಗಬೇಕು. ಮತ್ತು ನೋಡಿ 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೇನೆ. ಇದು ಕಾಶ್ಮೀರಿ ಚಿಲ್ಲಿ. ಒಂದು ಟೇಬಲ್ ಸ್ಪೂನ್ ಕೊರಿಯಂಡರ್ ಪೌಡರ್, ಮತ್ತು ಜೀರಿಗೆ 1 ಟೀ ಸ್ಪೂನು, ಹಾಫ್ ಟೀ ಸ್ಪೂನ್ ಹಲ್ದಿ ನಾನು ಮಟನ್ ಬಾಯ್ಲಿಗೆ ಹಾಕಿದ್ದೇನೆ. ಫ್ರೈ ಮಾಡುವ ಇದನ್ನು ಸ್ವಲ್ಪ 1-2 ನಿಮಿಷ. ಮತ್ತು ನೋಡಿ ಇಷ್ಟು ಪೆಪ್ಪರ್ ಹಾಕ್ಕೊಳ್ತಾ ಇದ್ದೇನೆ. ಇದು 1 ಟೀ ಸ್ಪೂನ್ ಪೆಪ್ಪರ್. ಮತ್ತು ಕೊಕೊನಟ್ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಫ್ರೈ ಆದರೆ ಸಾಕು, ಜಾಸ್ತಿ ಫ್ರೈ ಆಗಬೇಕಂತಿಲ್ಲ. ಚಿಕ್ಕ ಉರಿಯಲ್ಲಿ ಇಟ್ಟು ಫ್ರೈ ಮಾಡುವ. ಚಿಕ್ಕ ಉರಿ ಇಟ್ಟುಕೊಂಡಿದ್ದೇನೆ ನಾನು. ನೋಡಿ ಆಯಿತು, ಇಷ್ಟು ಫ್ರೈ ಆದರೆ ಸಾಕು. ಇನ್ನು ಇದನ್ನು ಮಿಕ್ಸರ್ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡು ಬರುವ. ನಂದು ಮಸಾಲೆ ಗ್ರೈಂಡ್ ಆಯಿತು. ನೋಡಿ ಈಗ ಮಸಾಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. 1 ಟೇಬಲ್ ಸ್ಪೂನ್ ಗೀ ಹಾಕ್ಕೊಂಡಿದ್ದೇನೆ. ಮತ್ತು 1 ಟೇಬಲ್ ಸ್ಪೂನಷ್ಟು ಆಯಿಲು. ಒಂದು ಚಿಕ್ಕ ಆನಿಯನು, ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು, ಚೆನ್ನಾಗಿ ಫ್ರೈ ಆಗಬೇಕು. ಇದು ಚೆಂದ ಫ್ರೈ ಆದ ನಂತರ ಇದಕ್ಕೆ ಮಸಾಲ ಹಾಕಬೇಕು. ಗ್ರೈಂಡ್ ಮಾಡಿಟ್ಟ ಮಸಾಲ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ
ನೋಡಿ ಫ್ರೈ ಆಗಿದೆ. ವಿಡಿಯೋದಲ್ಲಿ ನಿಮಗೆ ಅಷ್ಟು ಗೊತ್ತಾಗೋದಿಲ್ವೋ ಏನೋ. ಫ್ರೈ ಆಗಿದೆ, ಲೈಟ್ ಬ್ರೌನ್ ಆಗಿದೆ, ಜಾಸ್ತಿ ಬ್ರೌನ್ ಆಗಲಿಲ್ಲ, ಸ್ವಲ್ಪ ಲೈಟ್ ಬ್ರೌನು. ನೋಡಿ ಈಗ ಮಸಾಲ ಹಾಕ್ಕೊಳ್ತಾ ಇದ್ದೇನೆ. ಮಸಾಲೆ ಫ್ರೈ ಆಗಬೇಕು. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತಾ ಇದ್ದೇನೆ ಮಸಾಲೆಗೆ. ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೇನೆ. ಇದು ಸ್ವಲ್ಪ ಫ್ರೈ ಆದರೆ ಸಾಕು, ಯಾಕೆಂದರೆ ಮಸಾಲೆ ನಾವು ಆಲ್ರೆಡಿ ಫ್ರೈ ಮಾಡಿಕೊಂಡು ಮತ್ತೆ ಗ್ರೈಂಡ್ ಮಾಡಿದ್ದೇವಲ್ಲ, ಅದಕ್ಕಾಗಿ ಇದು ಸ್ವಲ್ಪ ಫ್ರೈ ಆದರೆ ಸಾಕು. ಮಸಾಲೆ ಫ್ರೈ ಆಯಿತು. ಇವಾಗ ಆಲೂಗೆಡ್ಡೆ ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ. ನೋಡಿ ಒಂದು ಆಲೂಗಡ್ಡೆ ಹಾಕ್ಕೊಂಡಿದ್ದೇನೆ ಮಟನ್ ಕರಿಗೆ. ನೋಡಿ ಇವಾಗ ಕುಕ್ ಮಾಡಿಟ್ಕೊಂಡು ಮಟನ್ ಹಾಕ್ಕೊಳ್ತಾ ಇದ್ದೇನೆ. ನೋಡಿ ಕುಕ್ ಮಾಡಿಟ್ಕೊಂಡು ಮಟನ್ ಹಾಕ್ಕೊಳ್ತಾ ಇದ್ದೇನೆ. ಇದು ಮಟನ್ ಸಾರು, ಮಟನ್ ಯೆಲ್ಲೋ ಕರಿ, ಇದಕ್ಕೆ ಹೇಳ್ತಾರೆ ಯೆಲ್ಲೋ ಕರಿ ಅಂತ. ನೋಡಿ ಇದು ಒಳ್ಳೆ ಬಾಯ್ಲ್ ಆಗಬೇಕು. ನಾನು ಆಲೂಗೆಡ್ಡೆ ಹಾಕಿದ್ದೇನಲ್ಲ, ಅದು ಬಾಯ್ಲ್ ಆಗಬೇಕು ಇದರಲ್ಲಿ. ಅಷ್ಟರವರೆಗೆ ಬಾಯ್ಲ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಬಾಯ್ಲ್ ಆಗಲಿ ಇದು. ನೋಡಿ ಮಟನ್ ಕರಿ ಒಳ್ಳೆ ಬಾಯ್ಲ್ ಆಗಿದೆ. ಒಂದು ನಿಂಬೆಹಣ್ಣು ಜ್ಯೂಸ್ ಹಾಕ್ಕೊಳ್ತಿದ್ದೇನೆ, ಮತ್ತು ಕೊತ್ತಂಬರಿ ಸೊಪ್ಪು. ರುಚಿ ನೋಡ್ಕೊಳ್ಳಿ. ನೋಡಿ ಆಲೂಗಡ್ಡೆ ಒಳ್ಳೆ ಬಾಯ್ಲ್ ಆಗಿದೆ. 20 ನಿಮಿಷ ಇಟ್ಟಿದ್ದೇನೆ ನಾನು ಇದನ್ನು. ನೋಡಿ ಒಳ್ಳೆ ಬಾಯ್ಲ್ ಆಗಿದೆ ಆಲೂಗಡ್ಡೆ. ಒಳ್ಳೆ ಬಾಯ್ಲ್ ಆಗಿದೆ. ರುಚಿ ನೋಡ್ಕೊಳ್ಳಿ. ಉಪ್ಪು ಬೇಕಾದರೆ ಹಾಕ್ಕೊಳ್ಬೋದು, ನಿಮ್ಗೆ ಏನಾದರೂ ಬೇಕಿದ್ದರೆ ನೀವು ಸೇರಿಸ್ಕೊಳ್ಬೋದು. ನೋಡಿ ರುಚಿ ನೋಡ್ತೇನೆ. ಒಳ್ಳೆ ರುಚಿ ಇದೆ ಗಾಯ್ಸ್. ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ್ದಕ್ಕೆ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೆ ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ.